ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ನ ತಿಳಿಸ್ತೀನಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮಗೂ ಕೂಡ ಗೊತ್ತಿದೆ, ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣದವರೆಗೂ ಎಲ್ಲ ಗೃಹಲಕ್ಷ್ಮಿಯವ್ರಿಗೂ ಕೂಡ ಹಣ ಜಮೆ ಆಗಿದೆ. ಬಟ್ ಸ್ವಲ್ಪ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಇನ್ನೂ ಕೂಡ ನಮಗಿನ್ನ 18ನೇ ಕಂತಿನ ಹಣನೇ ಬಂದಿಲ್ಲ ಅಂದ್ಬಿಟ್ಟು. ಬಟ್ ಇವಾಗ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಬಂದಿರೋ ಮಾಹಿತಿ ಏನಪ್ಪ ಅಂದರೆ, ಇದು ಕೇವಲ 10% ಮಹಿಳೆಯರಿಗೆ ಮಾತ್ರ 18ನೇ ಕಂತಿನ ಹಣ ಪೆಂಡಿಂಗ್ ಇರೋದು ಅಂತ. ಸೊ ಇವಾಗ ನೀವು ಕಮೆಂಟ್ ಮಾಡಿ, ನಿಜವಾಗ್ಲೂ ನಿಮಗೆ ಯಾರಿಗೆಲ್ಲ ಹಣ ಬಂದಿದೆ ಬಂದಿಲ್ಲ ಅಂತ. ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಅವಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಎಷ್ಟು ಜನಕ್ಕೆ ಬರಬೇಕು ಅಂದ್ಬಿಟ್ಟು. ಬಟ್ ಅಲ್ಲಿಂದ ಬಂದಿರೋ ಮಾಹಿತಿ ಪ್ರಕಾರ ಇನ್ನು 10% ಮಹಿಳೆಯರಿಗೆ ಬಂದಿಲ್ಲ, ಇನ್ನು 18ನೇ ಕಂತಿನ ಹಣ ಅಂತ ಹೇಳ್ತಿದ್ದಾರೆ. ಇನ್ನು 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೀರಾ. 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳು ಹಣ ಮಾರ್ಚಲ್ಲೇ ಬರಬೇಕಿತ್ತು. ಇವಾಗ ಏಪ್ರಿಲ್ ಮುಗಿತಾ ಬರ್ತಾ ಇದೆ, ಇನ್ನೇನು ಎಂಡಿಂಗ್ ಬರ್ತಾ ಇದೆ, ಇನ್ನೂ ಕೂಡ 19ನೇ ಕಂತಿನ ಹಣ ಜಮೆ ಮಾಡಿಲ್ಲ. ಅವರೇ ಹೇಳಿದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮಗೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ 19ನೇ ಕಂತಿನ ಹಣ ಜಮೆ ಮಾಡೋಕ್ಕೆ ಏನು 2,500 ಕೋಟಿ ಹಣ ಬೇಕು, ಅದು ಆಲ್ರೆಡಿ ನಮಗೆ ಬಂದಿದೆ. ನಾವು DBT ಮುಖಾಂತರ 18ನೇ ಕಂತಿನ ಹಣ ಕಂಪ್ಲೀಟಾಗಿ ಜಮೆ ಮಾಡಿದ್ಮೇಲೆ ನಾವು ಹಾಕ್ತೀವಿ ಅಂತ ಹೇಳಿದರು. ಇದು ಏಪ್ರಿಲ್ 2ನೇ ವಾರದಿಂದನೇ ಹಾಕ್ತೀವಿ ಅಂದಿದ್ರು ಕೂಡ ಇನ್ನೂ ಯಾವುದೇ ರೀತಿ ಹಾಕಿಲ್ಲ. ನಾನು ನಿಮಗೆ ನೆನ್ನೆ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ, ಈಗ ಆಲ್ರೆಡಿ 19ನೇ ಕಂತಿನ ಹಣ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅಂತ. ಬಟ್ ನಾನು ಕಮೆಂಟಲ್ಲಿ ನೋಡಿರೋ ಹಾಗೆ ಎಲ್ಲರೂ ಕೂಡ ನಮಗಿನ್ನೂ ಬಂದಿಲ್ಲ, 19ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರ. ಹಾಗಾದರೆ ಹಾಕಿದ್ದಾರೋ ಹಾಕಿಲ್ವೋ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅಲ್ಲಿ ಇಲಾಖೆ ಕಡೆಯಿಂದ ಏನು ಮಾಹಿತಿ ಬಂದಿದೆ ಅದನ್ನು ಹೇಳೋ ಜವಾಬ್ದಾರಿ ಮಾತ್ರ ನಮ್ಮದಾಗಿರುತ್ತೆ. ಬಂದಿದೆಯೋ ಬಂದಿಲ್ಲೋ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿದರೆ ನಮಗೂ ಕೂಡ ಕ್ಲಾರಿಟಿ ಸಿಗುವಂಥದ್ದು. ಹಾಗಾಗಿ ನೋಡೋಣ, ಇನ್ನೂ 19ನೇ ಕಂತಿನ ಹಣ ಯಾವಾಗ ಹಾಕ್ತಾರೆ ಏನು, ಈ ತಿಂಗಳು ಹಾಕ್ತಾರಾ ಇಲ್ವಾ, ಅದನ್ನು ಕೂಡ ನೆಕ್ಸ್ಟ್ ಮೇ ಮಂತಿಗೆ ಪೋಸ್ಟ್ಪೋನ್ ಮಾಡ್ತಾರೆ ಏನು. ಇನ್ನು 18ನೇ ಕಂತಿನ ಹಣ ಕೂಡ ಇನ್ನು 10% ಮಹಿಳೆಯರಿಗೆ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಯಾವಾಗ ಹಾಕಬೇಕು, ಯಾಕಂದರೆ 19ನೇ ಕಂತಿನ ಹಣ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದ ಹಾಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಏನೋ ಬಂದಿದೆ. ಬಟ್ ನಾವು DBT ಮುಖಾಂತರ ಹಣ ಹಾಕಬೇಕಾದ್ರೆ ನಮಗೆ ಟೆಕ್ನಿಕಲ್ ಇಶ್ಯೂಸ್ ಬರ್ತಿದೆ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಟ್ಟು ಏಪ್ರಿಲ್ ತಿಂಗಳು ಎಂಡಿಂಗ್ ಅಷ್ಟೊತ್ತಿಗಂತೂ ಎಲ್ರಿಗೂ ಜಮೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.